ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಶ್ಮಿ ಪ್ರಿಯಾ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪ್ಲೀಸ್ ಕೊನೆ ತನಕನೂ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಇದನ್ನು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ವಿಡಿಯೋನ ನೋಡ್ತಾ ಇರೋರಿಗೆ. ಹಾಗೆ ಇವತ್ತು ಶುಕ್ರವಾರ. ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ದೋಸೆನ ಮಾಡ್ತಾ ಇದ್ದೀನಿ. ಹಾಗೆ ದೋಸೆಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಮಾಡಿದ್ದೆ ನಾನು. ಎಲ್ಲರ ಮನೆಯಲ್ಲೂ ಟೊಮೆಟೊ ಗೊಜ್ಜು ಒಂದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಅದು ದೋಸೆ ಮತ್ತು ಟೊಮೆಟೊ ಗೊಜ್ಜು ಮತ್ತು ಚಟ್ನಿ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇದ್ದೆ. ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ನಾನು ದೋಸೆನೇ ಇವತ್ತು ಕೊಟ್ಟು ಕಳಿಸಿದ್ದೀನಿ. ತುಂಬ ಕೆಲಸಗಳಿರೋದ್ರಿಂದ ಎಷ್ಟು ಕೆಲಸ ಮಾಡಿದ್ರೂ ಕೆಲಸಗಳು ಮುಗಿಯೋದೇ ಇಲ್ಲ, ಹಾಗಿರುತ್ತೆ. ಹಾಗೆ ಅದಕ್ಕೋಸ್ಕರ ಇವತ್ತು ಅದು ಅಲ್ಲದೆ ಹಬ್ಬ ಬೇರೆ ಇದೆ ಅಲ್ಲ, ಹಬ್ಬಕ್ಕೋಸ್ಕರ ನಾನು ಬೇಗ ಈಸಿಯಾಗಿ ಆಗುವಂತಹ ಬ್ರೇಕ್ಫಾಸ್ಟ್ ಲಂಚ್ಗಳನ್ನ ನಾನು ಇವಾಗ ಹುಡುಕಿ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಮಕ್ಕಳನ್ನೆಲ್ಲ ನಾನು ಸ್ಕೂಲಿಗೆ ಕಳಿಸಾಯಿತು. ಅವರನ್ನು ಕಳಿಸಾದ್ಮೇಲೆ ನಾನು ಮತ್ತೆ ನನ್ನ ವರ್ಕ್ ರೂಟೀನ್ನ ಶುರು ಮಾಡಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಆಗಿ ಒಂದು ಕಾಫಿ, ಟೀ ಅಥವಾ ಇನ್ನೇನಾದರೂ ಈ ಥರ ಗ್ರೀನ್ ಟೀ ಏನಾದರೂ ಮಾಡಿ ನಾನು ಕುಡಿದು ನನ್ನ ರುಟೀನ್ನ ನಾನು ಶುರು ಮಾಡ್ತೀನಿ. ಯೂಶ್ವಲಿ ನಾನು ಕಾಫಿ ಕುಡಿದು ಶುರು ಮಾಡೋದು, ಬಟ್ ಇವತ್ತು ಯಾಕೋ ಇರಲಿ ಅಂತ ಹೇಳಿ ನಾನು ಗ್ರೀನ್ ಟೀನ ಮಾಡ್ತಾ ಇದ್ದೀನಿ. ಗ್ರೀನ್ ಟೀಗೆ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡಿ ನಾನು ತೊಗೋತಾ ಇದ್ದೀನಿ. ಯೂಶ್ವಲಿ ನಾನು ತಿಂಡಿಗಿಂತ ಮುಂಚೆನೇ ಒಂದು ಸಣ್ಣ ಕಪ್ಪಲ್ಲಿ ನಾನು ಕಾಫಿನ ಕುಡಿದೇ ನಾನು ಶುರು ಮಾಡೋದು ನನ್ನ ಡೇನ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾನು ಕಾಫಿನ ಕುಡಿಯೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಗ್ರೀನ್ ಟೀನ ಕುಡಿತಾ ಇದ್ದೀನಿ. ಹಾಗೆ ಗ್ರೀನ್ ಟೀ ಎಲ್ಲ ಕುಡಿದಾದ್ಮೇಲೆ ಮತ್ತೆ ನನ್ನ ಡೇನ ನಾನು ಶುರು ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಕಾಳುಗಳನ್ನ ಮೊಳಕೆ ಕಟ್ಟೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಮೊಳಕೆ ಕಾಳಿಗೆ ನಾನು ಇವತ್ತು ಕಾಳುಗಳನ್ನ ತುಂಬ ಎಲ್ಲನೂ ಬಟಾಣಿ ಇದೆಲ್ಲನೂ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇಲ್ಲ, ಮೊಳಕೆ ಕಟ್ತಾ ಇಲ್ಲ. ಬರೀ ಹಸ್ರು ಕಾಳು ಮತ್ತು ಕಡಲೆಕಾಳು ಮತ್ತು ಹುರುಳಿಕಾಳನ್ನ ಹಾಕಿ ಸ್ವಲ್ಪ ನೆನೆ ಹಾಕ್ತಾ ಇದ್ದೀನಿ, ಅದನ್ನು ಚೆನ್ನಾಗಿ ವಾಶ್ ಮಾಡಿ. ಹಾಗೆ ಎಲ್ಲ ವಾಶ್ ಮಾಡಿ ಅದನ್ನು ನಾನು ನೆನೆ ಹಾಕಿಟ್ಟು ಬಟ್ಟೆಗಳು ಸ್ವಲ್ಪ ವಾಶ್ಗೆ ಹಾಕೋಣ ಅಂತ ಹೇಳಿ ಬಂದೆ ನಾನು. ಮಕ್ಕಳಿರೋ ಮನೇಲಿ ಎಷ್ಟು ಬಟ್ಟೆಗಳಿರುತ್ತೆ ಒಗೆಯೋದಕ್ಕೆ ಅಂದರೆ ದಿನಾ ಮಿಷಿನ್ ರನ್ ಆಗಲೇಬೇಕು, ಅಷ್ಟು ಬಟ್ಟೆಗಳಿರುತ್ತೆ. ಸೊ ಇವತ್ತು ಬಟ್ಟೆನ ವಾಶ್ಗೆ ಹಾಕಿ ಹಾಗೆ ಮಕ್ಕಳು ರೂಮ್ ಕಬೋರ್ಡ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಶುರು ಮಾಡಿದ್ದೀನಿ. ಹಾಗೆ ಹಬ್ಬಕ್ಕೂ ಕೂಡ ಕ್ಲೀನ್ ಮಾಡಲೇಬೇಕಲ್ಲ, ಹಾಗೆ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಸ್ವಲ್ಪ ಇವತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಸೀಬೆಹಣ್ಣಿತ್ತು. ಸೀಬೆಹಣ್ಣು ಆ್ಯಕ್ಚುಲಿ ಈ ಸೀಸನಲ್ಲಿ ಒಳ್ಳೆಯದಲ್ಲ, ಬಟ್ ಏನು ಮಾಡೋದು, ಆಲ್ರೆಡಿ ಇತ್ತಲ್ಲ ಮನೇಲಿ, ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ನಾನು ಅದನ್ನು ಅದೊಂದು ರೆಸಿಪಿ ಅಂತೇನಿಲ್ಲ, 90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ. ಇದು ಸ್ಕೂಲ್ ಮುಂದೆ ಎಲ್ಲ ಮಾರ್ತಾಯಿದ್ರು. ಅದನ್ನು ಜಸ್ಟ್ ಕಟ್ ಮಾಡಿ ನಾನು ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕಿ ನಾನು ಸ್ವಲ್ಪ ಜೇನುತುಪ್ಪನೂ ಹಾಕಿದ್ದೀನಿ. ಆ್ಯಕ್ಚುಲಿ ಅದೇನು ಬೇಕಾಗಿಲ್ಲ, ಅದು ಆಪ್ಷನಲ್. ನನ್ನ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ಸ್ವಲ್ಪ ಸ್ವೀಟ್ ಆಗಿದೆ ಅಂದರೆ ತಿಂತಾರೆ ಅಂತ ಹೇಳಿ, ಹಾಗೆ ಅದು ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ಹೇಳಿ ನಾನು ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಮಕ್ಕಳು ಬಂದರು, ಅವ್ರಿಗೆ ಸ್ನ್ಯಾಕ್ಸು ಕೊಟ್ಟಾಯಿತು, ಹೋಗಿ ಅವರು ಆಟ ಆಡ್ಕೊಂಡು ಬಂದಾಯಿತು. ನಾನು ರೆಸ್ಟ್ ಎಲ್ಲ ಮಾಡಿ ಆಯ್ತಲ್ಲ. ಹಾಗೆ ಸ್ವಲ್ಪ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಇತ್ತು, ಅದನ್ನು ಹೋಮ್ವರ್ಕ್ ಎಲ್ಲ ಮಾಡಿಸಿ ನಾನು ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಬಂದೆ. ಇಬ್ಬರು ಮಕ್ಳದು ಹೋಮ್ವರ್ಕ್ ಹೇಗಿರುತ್ತೆ ಅಂದರೆ ಅವ್ರಿಗಿಂತ ಜಾಸ್ತಿ ನಾನೇ ಕಷ್ಟಪಡ್ತಾ ಇದ್ದೀನಿ ಏನೋ ಅಂತ ಅನ್ಸೋಕ್ಕೆ ಶುರು ಆಗೋಗಿದೆ. ಅಷ್ಟು ಹೋಮ್ವರ್ಕ್ ಇರುತ್ತೆ. ಅವ್ರ ಮ್ಯಾಥ್ಸು, ಸೈನ್ಸು, ಅವ್ರ ಪ್ರಾಜೆಕ್ಟ್ ವರ್ಕು ಎಲ್ಲ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಓಕೆ, ಈಗ ನಾನು ಡಿನ್ನರ್ಗೆ ಬಂದು ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಕಾಂಬಿನೇಷನ್ ಆಗಿ ಇವತ್ತು ಸ್ವಲ್ಪ ಲೈಟಾಗಿರಲಿ ಅಂತ ಹೇಳಿ ಮೆಂತ್ಯ ಸೊಪ್ಪಿತ್ತು, ಸ್ವಲ್ಪ ಮೆಂತ್ಯ ಸೊಪ್ಪಿನ ಸಾಂಬಾರು ಮತ್ತು ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಸ್ವಲ್ಪ ಸಾಂಬಾರು ಅದು ಇದು ಅನ್ನೋದಕ್ಕಿಂತ ಚಟ್ನಿ ತುಂಬ ಇಷ್ಟಪಡ್ತಾರೆ. ಬಟ್ ನನಗೆ ನನ್ನ ಹಸ್ಬೆಂಡ್ಗೆ ಈ ಗೊಜ್ಜು ಅಥವಾ ಸಾಂಬಾರು ಥರ ಈ ಕರಿಗಳು ಈ ಥರದ್ದು ಇಷ್ಟ ಆಗುತ್ತೆ. ಅದಕ್ಕೆ ಅಂತ ಹೇಳಿ ಚಪಾತಿ ಮಾಡಿ ಚಪಾತಿಗೆ ನನ್ನ ಮಕ್ಕಳಿಗೆ ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೀನಿ. ಕೊಬ್ಬರಿ ಚಟ್ನಿ ಬಂದು ನಾರ್ಮಲ್ ಮಾಮೂಲಿ ನಾವು ಹೇಗೆ ಕಾಯಿ ಚಟ್ನಿ ಮಾಡ್ತೀವಿ ಹಾಗೆಯೇ ಕಾಯಿ ಬದಲು ನಾನಿಲ್ಲಿ ಕೊಬ್ಬರಿ ಉಪಯೋಗಿಸ್ತಾ ಇದ್ದೀನಿ. ಕೊಬ್ಬರಿ ಚಟ್ನಿ ಮತ್ತು ಚಪಾತಿ ಮತ್ತು ಮೆಂತ್ಯ ಸೊಪ್ಪಿನ ಕರ್ರಿನ ಮಾಡಿ
ನಾನು ಇವತ್ತು ಡಿನ್ನರ್ನ ಮಾಡ್ತಾಯಿದ್ದೀನಿ. ಹಾಗೆ ಮಕ್ಕಳಿಗೆ ಸ್ವಲ್ಪ ಹಾಲು ಕೊಡ್ತಾಯಿದ್ದೆ ಯೂಶ್ವಲಿ ಡೈಲಿ ನೈಟು. ಬಟ್ ಇವತ್ತು ಅವರು ಲೈಟಾಗಿ ಒಂದೊಂದೇ ಚಪಾತಿ ತಿಂದಿರೋದ್ರಿಂದ ಅವ್ರು ಏನು ಜಾಸ್ತಿ ತಿನ್ನಲಿಲ್ವಲ್ಲ ಅಂತ ಹೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೆನೆ ಹಾಕಿದೆ ನಾನು. ಸ್ವಲ್ಪ 1 ಅವರ್ 2 ಅವರ್ ಹಿಂದೆಯೇ ನಾನು ನೆನೆ ಹಾಕಿದೆ. ಅದನ್ನು ಸ್ವಲ್ಪ ಹಾಲೆಲ್ಲ ಮಿಕ್ಸ್ ಮಾಡಿ ನಾನು ಒಂದು ಶೇಕ್ ಮಾಡಿ ಫ್ರೂಟ್ಸ್ನ ಹೆಲ್ತಿ ಶೇಕ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಇದು ನಾನು ಎಲ್ಲ ಥರದ ಡ್ರೈ ಫ್ರೂಟ್ಸ್ ಈವನ್ ನಾನು ಅದಕ್ಕೆ ಚಿಯಾ ಸೀಡ್ಸು ಕೂಡ ಆ್ಯಡ್ ಮಾಡಿದ್ದೆ. ಚಿಯಾ ಸೀಡ್ಸು, ಗೋಡಂಬಿ ಮತ್ತು ಬಾದಾಮಿ, ವಾಲ್ನಟ್ಟು ಮತ್ತು ಬಾದಾಮಿನ ನಾನು ಸಪ್ರೇಟ್ ನೆನೆ ಹಾಕಿದ್ದೆ. ಸೊ ಅದನ್ನು ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಹಾಗೆ ಈಗ ನಾನು ಮೆಂತ್ಯ ಸೊಪ್ಪಿನ ಸಾಂಬಾರನ್ನ ಮಾಡೋದನ್ನ ಹೇಳ್ತಾ ಇರೋದು. ಸ್ವಲ್ಪ ಫಸ್ಟೇ ನಾನು ಒಂದು ಕುಕ್ಕರ್ಗೆ 1 ಕಪ್ಪಷ್ಟು ಬೇಳೆನ ಹಾಕಿ ಚೆನ್ನಾಗಿ ಅದನ್ನು ತೊಳೆದು 1 ವಿಷಲ್ ಅಥವಾ 2 ವಿಷಲ್ ಅಷ್ಟೇ ಸಾಕು. ಅದನ್ನು ಸಪ್ರೇಟಾಗಿ ಕೂಗಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಅರಿಶಿನ ಕರಿಬೇವು ಸೊಪ್ಪು ಹಾಕಿ ಕೂಗಿಸಿದ್ರೆ ಅಂದರೆ 1 ವಿಷಲ್ ಕೂಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ಬೇಳೆನ ಮಾತ್ರ 1 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಹಾಗೆ ಇವತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಇರೋದ್ರಿಂದ 1 ನೈಟ್ಗೆ ಡಿನ್ನರ್ಗೆ ಸಾಕಾಗಿದೆ ಇದು. ಅದಕ್ಕೋಸ್ಕರ ನಾನಿವತ್ತು ಮೆಂತ್ಯ ಸೊಪ್ಪನ್ನ ಅದನ್ನು ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿ ಅಂದರೆ ಈಸಿ ಆಗಿರುತ್ತೆ, ಬೇಗ ಆಗುತ್ತೆ, ಹಾಗೆ ತುಂಬ ಹೆಲ್ತಿ ಕೂಡ ಇದು ಆಗಿರುತ್ತೆ. ಸ್ವಲ್ಪ ಮೆಂತ್ಯ ಸೊಪ್ಪಿದ್ರೆ ಸಾಕು. ಇದಕ್ಕೆ ನಾವು ಬೇರೆ ಸೊಪ್ಪುಗಳನ್ನ ಪಾಲಕು ಮತ್ತು ಸಬ್ಸಿಗೆ ಸೊಪ್ಪು ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಇವಾಗ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಆ್ಯಕ್ಚುಲಿ ಈ ಸಾಂಬಾರೆಲ್ಲ ಆದಮೇಲೆ ಒಗ್ಗರಣೆ ಕೊಟ್ಕೋಬೋದು. ಬಟ್ ನಾನು ಹೇಗಿದ್ದರೂ ಈರುಳ್ಳಿ ಮತ್ತು ಟೊಮೆಟೊ ಹುರ್ಕೊಳ್ಳೋದಕ್ಕೆ ನಾನು ಎಣ್ಣೆ ಹಾಕಲೇಬೇಕಾಗಿರೋದ್ರಿಂದ ನಾನು ಫಸ್ಟೇ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಟೇಸ್ಟ್ಗೆ ಅಂತ ಹೇಳಿ ನಾನು 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಿಂಗಾದಮೇಲೆ ನಾನು ಈರುಳ್ಳಿನ ಹಾಕಿ ಸ್ವಲ್ಪ ಅದು ಕಂದು ಬಣ್ಣ ಬಂದಮೇಲೆ ಅದನ್ನು ಜಸ್ಟ್ ಒಂಚೂರು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದು ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪು ಮತ್ತು ಟೊಮ್ಯಾಟೊ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಇದೆಲ್ಲವನ್ನು ಆ್ಯಡ್ ಮಾಡಿ ಆ್ಯಕ್ಚುಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲಿ ತನಕ ಅಂದರೆ ಟೊಮ್ಯಾಟೊ ಸ್ಮ್ಯಾಶ್ ಆಗೋ ತನಕನೂ ನಾವು ಅದನ್ನು ಬಾಡಿಸ್ಕೋಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿದ ಮೇಲೇ ಹಾಗೆ ಸೊಪ್ಪು ಕೂಡ ಚೆನ್ನಾಗಿ ಬಾಡುತ್ತೆ. ಆಗ್ಲೇ ನಿಮಗೆ ಟೇಸ್ಟ್ ಚೆನ್ನಾಗಿ ಬರೋದು. ಅದು ಸ್ವಲ್ಪ ಬಾಡಿಸಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮೊದಲೇ ನಾವು ವಿಷಿಲ್ ಹಾಕ್ಸ್ಕೊಂಡಿದ್ವಲ್ಲ ಬೇಯಿಸ್ಕೊಂಡಿರುವಂಥ ಬೇಳೆನ ಮಿಕ್ಸ್ ಮಾಡಿ ಒಂದು ಕುದಿ ಬರೋಕ್ಕೆ ಬಿಟ್ಟರೆ ನಮಗೆ ಮೆಂತ್ಯ ಸಾಂಬಾರು ರುಚಿಯಾಗಿರುವಂಥ ಮೆಂತ್ಯ ಸಾಂಬಾರು ರೆಡಿ. ಥ್ಯಾಂಕ್ ಯು ಆಲ್.